ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಕಾಯಿಲೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ PCOD ಅನ್ನುವಂತಹ ಸಮಸ್ಯೆ ಕಾಣಿಸ್ತಾ ಇದೆ. ಹಾಗೆ ಫೈಬ್ರಾಯ್ಡ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ PCOD ಅಂತ ಅಂದ್ರೆ ಏನು? ಇದರಿಂದ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಾದ್ರೂ ಏನು? ಇದಕ್ಕೆ ಚಿಕಿತ್ಸೆ ಏನಿದೆ? ಹೋಮಿಯೋಪತಿನಲ್ಲಿ ಏನಾದರೂ ಪಥ್ಯ ಮಾಡಬೇಕಾ? ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿ ಹೇಗಿದೆ? ಫೈಬ್ರಾಯ್ಡ್ ಹಾಗೂ PCODಗೆ ಶಾಶ್ವತ ಪರಿಹಾರ ಇದೆಯಾ? ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಲೀನಾ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೀವಿ, ಹೆಣ್ಮಕ್ಳಲ್ಲಿ ಈಗ ಕೂದಲುದ್ರೋ ಸಮಸ್ಯೆ ಆಗಿರ್ಬೋದು, ದಪ್ಪ ಆಗೋ ಸಮಸ್ಯೆ ಆಗಿರ್ಬೋದು, ಅಥವಾ ಆಹಾರದಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತದೆ, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಪಿಂಪಲ್ಸ್ಗಳು ಬಂದರೂ ಕೂಡ ಮೇಯ್ನ್ ಆಗಿ ಹೇಳೋದು PCOD ಸಮಸ್ಯೆ ಏನಾದರೂ ಇದೆಯಾ, ಒಂದ್ಸರಿ ಚೆಕ್ ಮಾಡಿಸಿ ಅಂತ ಹೇಳ್ತಾರೆ. ಯಾಕಿಷ್ಟು ಕಾಮನ್ ಆಗಿಬಿಟ್ಟದೆ ಈ PCOD ಅನ್ನುವಂತಹ ಸಮಸ್ಯೆ? ಯಾವ ಥರ ಇದು ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ? ಮೊದಲಿಗೆ PCOD ಅಂತ ಅಂದರೆ ಏನು? PCOD ಅಂತಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ 60 to 70% ಆಫ್ ದ ಫೀಮೇಲ್ಸ್ನ ಅಫೆಕ್ಟ್ ಮಾಡ್ತಿರುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಒಂದು 15 to 20 ಇಯರ್ಸ್ ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಆಲ್ಮೋಸ್ಟ್ 10 ಜನರಲ್ಲಿ 7 ರಿಂದ 8 ಯುವತಿಯರು ಈ ಒಂದು ಸಮಸ್ಯೆಯಿಂದ ಸಫರ್ ಆಗ್ತಾ ಇರ್ತಾರೆ. ಆ್ಯಂಡ್ ದಿಸ್ ಮೇನ್ಲಿ ಅಫೆಕ್ಟ್ಸ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಫೀಮೇಲ್ಸ್ ಅಂತ ಹೇಳ್ಬೋದು. ಅಂದರೆ ಟೀನೇಜ್ನಲ್ಲಿ ಅರೌಂಡ್ 12-13 ಇಯರ್ಸ್ಗೆ ಪ್ಯೂಬರ್ಟಿ ಅಟೇನ್ ಆಗುವಂತಹ ಲೇಡೀಸ್ನಲ್ಲಿ ಋತುಚಕ್ರಗಳಲ್ಲಿ ಬದಲಾವಣೆ ಆಗುವಂಥದ್ದು. ಏನಾಗುತ್ತೆ ಅಂದರೆ ಮೆಚ್ಯೂರ್ ಆಗ್ತಾರೆ ಲೇಡೀಸು. ಮೆಚ್ಯೂರ್ ಆಗಿ ಕೆಲವು ತಿಂಗಳುಗಳ ಕಾಲ ಸರಿಯಾದ ಪ್ರಮಾಣದಲ್ಲಿ ನಾರ್ಮಲ್ ಫ್ಲೋ ಇರುತ್ತೆ, ಮೆನ್ಸ್ಟ್ರಲ್ ಫ್ಲೋ ರೆಗ್ಯುಲರ್ ಆಗಿ 28 to 32 ಡೇಸ್ ಸೈಕಲ್ ಇರುತ್ತೆ. ಕಾಲಕ್ರಮೇಣ ಅವರ ಲೈಫ್ ಸ್ಟೈಲ್ನಲ್ಲಿ ಆಗುವಂತಹ ಚೇಂಜಸ್ ಮತ್ತು ಆಹಾರ ಪದ್ಧತಿಯಲ್ಲಿ ಆಗುವಂತಹ ಚೇಂಜಸ್ನಿಂದ ಮತ್ತು ಒತ್ತಡದ ಜೀವನ ಶೈಲಿ, ನೀವಾಗಲೇ ಹೇಳಿದಾಗೆ ಒತ್ತಡದ ಜೀವನ ಶೈಲಿಯೇ ಈ ಒಂದು PCODಗೆ ಮುಖ್ಯವಾದಂತಹ ಕಾರಣ ಅಂತ ಹೇಳ್ಬೋದು. ಸೊ ಏನಾಗುತ್ತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತಂದರೆ, ಇದನ್ನು ನಾವು ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿವನ್, ಇದನ್ನು ನೀವು ತುಂಬ ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗಬೇಡಿ. ಬಟ್ ಒಂದು ಅಂದರೆ ಯಾರೋ ಒಬ್ಬರು ದೊಡ್ಡವ್ರು ಹೇಳಿದಂತಹ ಮಾತನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂಚೆಲ್ಲ ಏನಾಗ್ತಿತ್ತು ಅಂದರೆ, ಒಂದು ಹಸುವಿನ ಹಾಲು, ಒಂದು ಎಮ್ಮೆಯ ಹಾಲನ್ನು ಒಂದು ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ಹಾಲು ಸೇವನೆ ಮಾಡ್ತಾಯಿದ್ರು. ಈಗ ನಮಗೆ ಸಿಟಿ ಲೈಫ್ನಲ್ಲಿ ಸಿಗ್ತಿರುವಂತಹ ಹಾಲು ಈ ಒಂದು ಮನೆಯಿಂದ ಬಂದಿರುತ್ತೆ, ಆ ಒಂದು ಮನೆಯಿಂದ ಬಂದಿರುತ್ತೆ, ಅದೆಲ್ಲವನ್ನು ಸೇರಿ ಪ್ಯಾಕೆಟ್ ಮಾಡಿ ನಾವು ಹಾಲು ತಗೊಳ್ತಾ ಇದ್ದೀವಿ. ಪ್ರತಿನಿತ್ಯ ನಮಗೆ ಸಿಗ್ತಿರೋ ಅಂಥ ಒಂದು ಹಾಲಿನ ಪ್ಯಾಕೆಟನ್ನು ನಾವು ಕಾಯಿಸಿ ಕುಡಿದಾಗ ಪ್ರತಿಯೊಂದು ಈ ಹಸುವಿನಲ್ಲಿ ಆ ಹಸುವಿನಲ್ಲಿ ಹೈಬ್ರಿಡ್ ಹಸುಗಳಾಗಿರ್ಬೋದು, ಅಥವಾ ಇದು ಒಂದು ತಳಿ ಅದು ಒಂದು ತಳಿಯ ಹಸು ಆಗಿರ್ಬೋದು. ಸೊ ಈ ಎಲ್ಲ ಮಿಕ್ಸ್ಚರಿಂದ ಏನಾಗ್ತಾ ಇದೆ, ದಿಸ್ ವಾಸ್ ನಾಟ್ ದೇರ್ ಬಿಫೋರ್. ಅಂದರೆ ಈ ಅಟ್ಲೀಸ್ಟ್ ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡೋಕ್ಕೂ ಮುಂಚೆ ಈ ಪದ್ಧತಿ ಇರಲಿಲ್ಲ, ಈ ಕಾಯಿಲೆ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಅರ್ಬನ್ ಲೈಫ್ ಸ್ಟೈಲ್ನಲ್ಲಿ ಯಾಕೆ ಈ ಕಾಯಿಲೆ ಹೆಚ್ಚಾಗಿ ಬರ್ತಾ ಇದೆ ಅಂದರೆ, ಇಟ್ಸ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆ್ಯಂಡ್ ಹರೀಡ್ ಲೈಫ್ ಸ್ಟೈಲ್. ಎಲ್ಲರೂ ಬ್ಯುಸಿಯಾಗಿದ್ದಾರೆ, ಎಲ್ಲರೂ ತುಂಬ ಫಾಸ್ಟಾಗಿ ಓಡ್ತಾ ಇದ್ದಾರೆ. ಈ ಎಲ್ಲ ಇದರಿಂದನೂ ಕೂಡ, ಬ್ಯುಸಿ ಲೈಫ್ ಸ್ಟೈಲಿಂದನೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ PCOD ಅನ್ನೋದು ಹೆಚ್ಚಾಗಿ 12 ರಿಂದ 35 ವರ್ಷದ ಯುವತಿಯರಿಗೆ ತುಂಬಾ ಬಾಧೆ ಪಡಿಸುವಂತಹ ಕಾಯಿಲೆ. ಫೈಬ್ರಾಯ್ಡ್ ಅನ್ನೋದು ಅಫ್ಕೋರ್ಸ್ ಇಟ್ ಕ್ಯಾನ್ ಬಿ ಸೀನ್ ಇನ್ ದ ಮಿಡ್ ಅಡಲ್ಟ್ ಏಜ್ ಗ್ರೂಪ್, ಬಟ್ ಇಟ್ ಇಸ್ ಮೋಸ್ಟ್ಲಿ ಸೀನ್ ಟುವರ್ಡ್ಸ್ ಮೆನೋಪಾಸ್ ಆಫ್ ದ ಫಿಮೇಲ್ಸ್. ಅಂದರೆ ಋತುಚಕ್ರ ಕಂಪ್ಲೀಟ್ ಆಗಿ ನಿಲ್ಲುವಂತಹ ಒಂದು ಪ್ರಾಸೆಸ್ಗೆ ಮೆನೋಪಾಸ್ ಅಂತ ಹೇಳ್ತೀವಿ. ಫೈಬ್ರಾಯ್ಡ್ಸ್ ಅನ್ನೋದು ಆ ಸಂದರ್ಭದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. PCOD ಅನ್ನೋದು ಅರ್ಲಿ ಸ್ಟೇಜಸ್ ಆಫ್ ರಿಪ್ರೊಡಕ್ಟಿವ್ ಏಜಸ್ ಆ್ಯಂಡ್ ಡ್ಯೂರಿಂಗ್ ರಿಪ್ರೊಡಕ್ಟಿವ್ ಏಜಸ್ ಕಾಣಿಸ್ಕೊಳ್ಳುವಂಥ ಕಾಯಿಲೆ ಅಂತ ಹೇಳ್ಬೋದು. ಒಂದು ಸರಿ ಈಗ PCOD ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಏನಾದರೂ ಸಿಂಪ್ಟಮ್ಸ್ ಗೊತ್ತಾಗ್ಬಿಡುತ್ತಾ ಮುಂಚೆನೆ? ಯಾವಾಗ ಟೆಸ್ಟ್ ಮಾಡಿಸ್ಬೇಕು, ಏನೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಅದಕ್ಕೆ? ಈಗಿನ ಒಂದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 9 years 10 years ಲೇಡೀಸ್ ಗರ್ಲ್ಸ್ ಆರ್ ಗೆಟಿಂಗ್ ಮೆಚ್ಯೂರ್ಡ್. ಸೊ 9-10 ವರ್ಷ ಮುಂಚೆ ಎಲ್ಲ 16-18 ವರ್ಷಕ್ಕೆ ಮೆಚ್ಯೂರ್ ಆಗ್ತಾ ಇದ್ರು. ಸೊ 12 ವರ್ಷ 13 ವರ್ಷಕ್ಕೆ ಮದುವೆ ಆಗಿದ್ರೂ ಕೂಡ
ಅವ್ರು ಇನ್ನೂ ಮೆಚೂರ್ ಆಗಿರಲಿಲ್ಲ, ಫಿಸಿಕಲಿ ದೇ ವರ್ ನಾಟ್ ಫಿಟ್ ಫಾರ್ ಗಿವಿಂಗ್ ಬರ್ತ್ ಟು ಅ ಬೇಬಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಈಗ ತಿಂತಿರುವಂತಹ ಆಹಾರ ಹೇಗಿರುತ್ತೆ ಅಂದರೆ ಅದು ತುಂಬ ಬೇಗನೆ ಈವನ್ ಮೈಂಡ್ ಮತ್ತು ಬಾಡಿನ ಬೇಗನೆ ಮೆಚ್ಯೂರ್ ಮಾಡುವಂಥದ್ದು. ಸೊ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಪೀಪಲ್ ಆರ್ ಬಿಕಮಿಂಗ್ ಮೆಚ್ಯೂರ್ ಟು ಫಾಸ್ಟ್. ಸೊ ಈ ಒಂದು ನಿಟ್ಟಿನಲ್ಲಿ ಯಾಕೆ ಜನ PCOD ಅಂದರೆ ಹೇಗೆ ಗೊತ್ತಾಗುತ್ತೆ ಜನಕ್ಕೆ PCOD ಬಂದಿದೆ ಅಂತಂದರೆ, ನಾರ್ಮಲ್ ಆಗಿ ಗರ್ಲ್ಸ್ ಕಮ್ ವಿತ್ ದೇರ್ ಮದರ್ಸ್ ಟು ಅವರ್ ಕ್ಲಿನಿಕ್ಸ್ PCOD ಅಂತ ಹೇಳಿ. ತಾಯಂದ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ಮೇಡಮ್ ನನಗಿರೋದು ಒಬ್ಬಳೆ ಮಗಳು, ಇವಳಿಗೆ ಮೆನ್ಸಸ್ ಇರೆಗ್ಯುಲರ್ ಆಗ್ತಾ ಇದೆ. ಏನಾಗುತ್ತೆ ಅಂದರೆ ಈ ಒಂದು ಕಾಲೇಜ್ ಲೈಫ್ನಲ್ಲಿರುವಂಥವ್ರು ಮತ್ತು ಸ್ಕೂಲ್ ಲೈಫ್ನಲ್ಲಿರುವಂಥ ಲೇಡೀಸ್ಗೆ, ಗರ್ಲ್ಸ್ಗೆ, ಇಫ್ ದೇ ನಾಟ್ ಗೆಟಿಂಗ್ ಪೀರಿಯಡ್ಸ್ ಫಾರ್ 6 months 8 months ಇಟ್ಸ್ ಓಕೆ ಫೈನ್. ಯಾಕೆ ಬೇಕು ಈ ಒಂದು ಮಂತ್ಲಿ ಹೆಡೇಕು, ಓಕೆ ಬರಲಿ ಬಿಡು, ಒಂದು ವರ್ಷಕ್ಕೆ ಒಂದು ಸರಿನೇ ಬರಲಿ. ಅವ್ರಿಗೆ ಈ ಒಂದು ನಾರ್ಮಲ್ ಮೆನ್ಸಸ್ ರೆಗ್ಯುಲರ್ ಆಗಿ ಬರೋದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಗೊತ್ತಿರೋದಿಲ್ಲ. ಸೊ ಅವ್ರಿಗೇನು ಎವ್ರಿ ಮಂತ್ ಮಿಸ್ ಆಗ್ತಾ ಇದೆಯಾ, 6 months ಒನ್ಸ್ ಬರ್ತಾ ಇದೆಯಾ, ಒಂದು ವರ್ಷಕ್ಕೆ ಒಂದ್ಸರಿ ಬರ್ತಾ ಇದೆಯಾ, ಇಟ್ಸ್ ಓಕೆ ಫೈನ್, ಐ ಕ್ಯಾನ್ ಬಿ ಹ್ಯಾಪಿ ಅಂತ ಅವರ ಒಂದು ಅಭಿಪ್ರಾಯ, ಗರ್ಲ್ಸ್ ಅಭಿಪ್ರಾಯ. ಬಟ್ ಇಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಇಫ್ ದೇ ನಾಟ್, ತಾಯಿ ಅಂದರೂ ಕನ್ಸರ್ನ್ ತೋರಿಸ್ತಿರ್ತಾರೆ, ನನ್ನ ಮಗಳು 6 months ಆದರೂ ಮೆಚ್ಯೂರ್ ಪೀರಿಯಡ್ಸ್ ಆಗಿರೋದಿಲ್ಲ ಅಂತ ಹೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ತಾಯಂದರು ಮಕ್ಕಳನ್ನ ಕರ್ಕೊಂಡು ಬಂದಾಗ, ಎಸ್ಪೆಷಲಿ 13 years ಇರ್ಬೋದು, 16 years ಇರ್ಬೋದು, ಅಥವಾ ಮದುವೆ ಆದಂತಹ ಹೊಸದರಲ್ಲಿ when they are planning for pregnancy and if it is not happening, ಸೊ ಹಾಗಾಗಿ ಇನ್ಫರ್ಟಿಲಿಟಿ ಇಶ್ಯೂಸ್ನ ಫೇಸ್ ಮಾಡ್ತಿರುವಂತಹ ದಂಪತಿಗಳು ಕೂಡ ಬಂದಾಗ ಅವರನ್ನ ನಾವು ಸ್ಕ್ಯಾನಿಂಗ್ಗೆ ಗುರಿಪಡಿಸಿದಾಗ ಅಥವಾ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗಲೂ ಕೂಡ PCOD ಅನ್ನೋದು ಹೊರಗಡೆ ಬರುವಂತ ಒಂದು ಡಿಸೀಸ್ ಅಂತ ಹೇಳ್ಬೋದು. ಓಕೆ, ಒಬ್ರು ಕಾಲರ್ ಹಿಡಿದರೆ ಮಾತನಾಡ್ಸೋಣ. ಬಳ್ಳಾರಿಯಿಂದ ಸರೋಜಬಾಯಿ ಕರೆ ಮಾಡಿದ್ದಾರೆ. ನಮಸ್ತೆ ಸರೋಜಬಾಯಿ ಅವರೇ. ಮೇಡಮ್ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ನಮಸ್ತೆ. ಇದು ಮೇಡಮ್ ಮಂತ್ಲಿ ಡೇಟ್ ಇಂದ ಕೇಳಬೇಕಾಗಿತ್ತು. ಕೇಳಿಮ್ಮ, ಯಾರಿಗಿದೆ ಸಮಸ್ಯೆ? ನನಗೆ ಮೇಡಮ್. ನಿಮ್ಮ ವಯಸ್ಸೆಷ್ಟು? ಈಗ 38. ಓಕೆ, ಹೇಳಿಮ್ಮ, ಏನು ಸಮಸ್ಯೆ ಆಗ್ತಿದೆ ನಿಮಗೆ? ಮಂತ್ಲಿ ಡೇಟ್ ಮೇಡಮ್ 10 ತಿಂಗಳಾದ್ರೂ ಆಗಲ್ಲ ನನಗೆ. 10 ತಿಂಗಳಾದ್ರೂ ಆಗಿಲ್ವಾ? ಹ್ಞೂ ಮೇಡಮ್. ಓಕೆ, ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇಬ್ರು ಗಂಡಿದಾರ ಮೇಡಮ್, ಗಂಡು ಮಕ್ಕಳು. ಒಬ್ಬ 17 ವರ್ಷ, ಇನ್ನೊಬ್ಬ 15 ವರ್ಷ. ಓಕೆ, ಮಕ್ಕಳು ಬೇಡದೇ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ? ಆಗಿದೆ ಮೇಡಮ್, 2 ಸಿಸೇರಿಯನ್ ಆಗಿದೆ ಮೇಡಮ್. ಓಕೆ, ಈ ಪ್ರಾಬ್ಲಮ್ ನಿಮ್ಗೆ ಈಗಷ್ಟೇ ಶುರುವಾಗಿದೆಯಾ? ಅಂದ್ರೆ 10 ತಿಂಗಳಾದ್ರೂ ಆಗಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಇದಕ್ಕೂ ಮುಂಚೆ ನಿಮ್ಗೆ ರೆಗ್ಯುಲರ್ ಆಗಿ ತಿಂಗಳು ಬರ್ತಾ ಇತ್ತಾ ನಿಮ್ಗೆ ಪೀರಿಯಡ್ಸು? ಇಲ್ಲ ಮೇಡಮ್, ಈಗ 2ನೇ ಸಿಸೇರಿಯನ್ ಆದ್ಮೇಲೆ ಇರೆಗ್ಯುಲರ್ ಆಗ್ಬಿಟ್ಟಿದ್ಯಾ? ಮೇಡಮ್ ಸ್ವಲ್ಪ. ಓಕೆ ಫೈನ್. ನೋಡಿಮ್ಮ, ಒಂದು 38 years ಅಂತ ಹೇಳ್ತಾ ಇದ್ದೀರಾ, ಇಬ್ರು ಮಕ್ಕಳಿದ್ದಾರೆ, ಮಕ್ಕಳು ಬೇಡದಂಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ ಅಂತಂದ್ರೆ ಇಟ್ ಕುಡ್ ಬಿ PCOD ಈ ಏಜ್ನಲ್ಲೂ ಕೂಡ ಕಂಡು ಬರುತ್ತೆ, ಹಾಗೂ ಫೈಬ್ರಾಯ್ಡ್ ಕೂಡ ಇರ್ಬೋದು. ಬಟ್ ಫೈಬ್ರಾಯ್ಡ್ನಲ್ಲಿ ಇರೆಗ್ಯುಲರ್ ಮೆನ್ಸಸ್ಗಿಂತನೂ ಲೋವರ್ ಅಬ್ಡಾಮಿನಲ್ ಪೇನ್ ಅಥವಾ ಕಿಬ್ಬೊಟ್ಟೆ ಭಾಗದಲ್ಲಿ ನೋವು ಬರುವಂಥದ್ದು ಮತ್ತು ಮುಟ್ಟದಾಗಲೂ ಕೂಡ ಪೇಯ್ನ್ ನಿಮಗೆ ಫೀಲ್ ಆಗುವಂಥದ್ದು ಇದೆಲ್ಲ ಇರುತ್ತೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಅರ್ಲಿ ಮೆನೋಪಾಸ್ ಅಂತ ಹೇಳ್ತೀವಿ. ಅಂದರೆ 52 years 50 years 52 ವರ್ಷ 50 ವರ್ಷಕ್ಕೆ ಮುಟ್ಟು ನಿಲ್ಲುವಂತಹ ಒಂದು ಏಜ್ ಇತ್ತು ಒಂದು ಕಾಲದಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲೂ ಕೂಡ 38 42 ವರ್ಷಕ್ಕೂ ಕೂಡ ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವಂಥ ಒಂದು ಪ್ರಾಸೆಸ್ಗೆ ಹೆಣ್ಮಕ್ಳು ಬೇಗನೆ ಮೆನೋಪಾಸ್ ಆಗ್ತಾ ಇದೆ, ಬೇಗನೆ ಪ್ಯೂಬರ್ಟಿ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಹಾರ್ಮೋನಲ್ ಲೆವೆಲ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಬೇಕು. ಅಂದರೆ ಮೆನೋಪಾಸ್ ಟೈಮ್ನಲ್ಲಿ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟನೈಸಿಂಗ್ ಹಾರ್ಮೋನ್, ಈ ಥರ ಹಲವಾರು ಹಾರ್ಮೋನ್ಗಳು ರೀಪ್ರೊಡಕ್ಟಿವ್ ಫೇಸ್ನಲ್ಲಿ ಮತ್ತು ಮೆನೋಪಾಸ್ ಫೇಸ್ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ತೋರಿಸ್ತಾ ಇರುತ್ತೆ. ಸೊ ನಿಮ್ಮ ಒಂದು ಹಾರ್ಮೋನಲ್ ರಿಪೋರ್ಟ್ಸ್ನ ಅನಾಲಿಸಿಸ್ ಮೇಲೆ ನಿಮಗೆ ಮೆನೋಪಾಸ್ ಆಗ್ತಾ ಇದೆಯಾ ಅಥವಾ ಫೈಬ್ರಾಯ್ಡ್ ಆಗ್ತಿದೆಯಾ ಅಂತ ತಿಳ್ಕೊಳ್ಬೋದು. ನೀವು ನಿಮ್ಮ ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ ರಿಲೇಟೆಡ್ ರಿಪೋರ್ಟ್ಸ್ನ ಮಾಡಿಸ್ಕೊಂಡು ಬನ್ನಿ ಅಮ್ಮ. ಧನ್ಯವಾದ ಸರೋಜ ಅವರೇ ಕರೆ ಮಾಡೋದಕ್ಕಾಗಿ. ಆಗಲೇ PCOD ಬಗ್ಗೆ ಹೇಳ್ತಾ ಇದ್ರೆ ಮುಂದುವರಿಸಿ. ಸೊ PCOD ಅನ್ನೋದು ಈ ಸಿಂಪ್ಟಮ್ಸ್ ಹೇಗಿರುತ್ತೆ, ಯಾಕೆ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, ಯಾವಾಗ ಬರ್ತಾರೆ ಅಂತಂದಾಗ, ಮೇಯ್ನ್ ಆಗಿ ಪೀರಿಯಡ್ಸ್ ಮಿಸ್ ಆಗ್ತಾ ಇದ್ದಾಗ 1 month ಮಿಸ್ ಆಗುತ್ತೆ, 2 months ಮಿಸ್ ಆಗುತ್ತೆ. ಆಫ್ಟರ್ 3rd month ಅಂದರೆ 3 months ಆದ್ರೂ ಪೀರಿಯಡ್ಸ್ ಬಂದಿಲ್ಲ ಅಂದಾಗ ಪೇಷಂಟ್ಸ್ ಬರೋಕ್ಕೆ ಶುರು ಮಾಡ್ತಾರೆ. ಅಂದರೆ ಈ ಥರ ಪೀರಿಯಡ್ಸ್ ಆಗ್ತಾ ಇಲ್ಲ, ಮತ್ತು ಕಿಬ್ಬೊಟ್ಟೆ ಭಾಗದಲ್ಲಿ ನೋವು ಬರುವಂಥದ್ದು, ದಟ್ ಈಸ್ ಡಿಸ್ಮೆನೋರಿಯಾ. ಅಂದರೆ ಪೀರಿಯಡ್ಸ್ ಟೈಮ್ನಲ್ಲಿ ಬರುವಂಥದ್ದು ಡಿಸ್ಮೆನೋರಿಯಾ. ಬಟ್ ದಟ್ ಈಸ್ ನಾಟ್ ಸೀನ್ ಇನ್ PCOD. ಬಟ್ ಇರ್ರೆಗ್ಯುಲರ್ ಮೆನ್ಸಸ್ ಮತ್ತು ಅನ್ಯೂಶುವಲ್ ಹೇರ್ ಫಾಲ್ ಅಂತ ಹೇಳ್ತೀವಿ. ನಿಮಗೆ ದಿನ ಉದುರ್ತಿರೋ ಕೂದಲಕ್ಕಿಂತನೂ ಹೆಚ್ಚಿಗೆ ಉದುರುವಂಥದ್ದು, ಮತ್ತು ಮುಖದ ಮೇಲೆ ಮೊಡವೆ, ಚೆಸ್ಟ್ ಮೇಲೆ, ಬ್ಯಾಕ್ ಮೇಲೆ ಮತ್ತು ಶೋಲ್ಡರ್ಸ್ ಮೇಲೆ ಮೊಡವೆಗಳಾಗುವಂಥದ್ದು, ಮತ್ತು ಅನ್ವಾಂಟೆಡ್ ಹೇರ್ ಆನ್ ಫೇಸ್, ಬ್ರೆಸ್ಟ್ ಆ್ಯಂಡ್ ಅಬ್ಡಮೆನ್ ಇನ್ ಫೀಮೇಲ್ಸ್. ಈ ಒಂದು ಕಂಡೀಷನ್ಗೆ ಹರ್ಸ್ಯೂಟಿಸಮ್ ಅಂತ ಹೇಳ್ತೀವಿ.
ಸೊ ರೋಮ ಬೆಳೆಯುವಂಥದ್ದು, ಅಂದರೆ ಗಂಡಸರ ತರಹ ರೋಮ ಬೆಳವಣಿಗೆ ಆಗುವಂಥದ್ದು, ಮೀಸೆ ಹಾಗೂ ಗಡ್ಡದ ಭಾಗದಲ್ಲಿ ಮತ್ತು ಸೈಡ್ಸ್ನಲ್ಲೂ ಕೂಡ ರೋಮ ಬೆಳವಣಿಗೆ ಹೆಚ್ಚಾಗಿ ಆಗುವಂಥದ್ದು, ಈವನ್ ಅರೌಂಡ್ ದ ನಿಪ್ಪಲ್ ಏರಿಯಾ ಆ್ಯಂಡ್ ಅಬ್ಡಮೆನ್. ಸೊ ಇಲ್ಲಿ ಹೆಚ್ಚಿಗೆ ಬೆಳೀತಿತ್ತು. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಹೆಂಗಸರು ಕೆನ್ನೆಗೆಲ್ಲ ಅರ್ಶಿನ ಬಳ್ಕೊಳ್ಳೋವಂಥದ್ದು, ಕೈಗೆಲ್ಲ ಅರ್ಶಿನ ಹಾಕೊಳ್ಳೋವಂಥದ್ದು, ಕಾಲ್ಗೆಲ್ಲ ಅರ್ಶಿನ ಹಾಕೊಳ್ಳೋವಂಥದ್ದು, ಅದರಲ್ಲಿರುವಂತಹ ಒಂದು ಪ್ರಾಪರ್ಟಿ ಹೆಣ್ಣು ಮಕ್ಕಳಲ್ಲಿ ರೋಮ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತಿರ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅರ್ಬನ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರೋಂಥ ಲೇಡೀಸ್ಗೆ ಇದನ್ನೆಲ್ಲ ಮಾಡಿರೋದಿಲ್ಲ, ಅಥವಾ ಮೆಚ್ಯೂರ್ ಆದಾಗ ಸರಿಯಾದಂತಹ ಆಹಾರವನ್ನು ಕೆಲವು ತಿಂಗಳುಗಳ ಕಾಲ ಪಾಲಿಸಲಿಲ್ಲ ಅಂದರೆ, ಅಥವಾ ಬಾಣಂತನದಲ್ಲಿ ಪದ್ಧತಿಯನ್ನು ಪಾಲಿಸಲಿಲ್ಲ, ಆಹಾರ ಪದ್ಧತಿಯನ್ನು ಪಾಲಿಸಲಿಲ್ಲ ಅಂದರೂ ಕೂಡ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತು ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಅನ್ನೆಸೆಸರಿ ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಬರುವಂಥದ್ದು, ತುಂಬ ಔಟ್ಬರ್ಸ್ಟ್ ಆಗುವಂಥದ್ದು, ಆ್ಯಂಗರ್ ಔಟ್ಬರ್ಸ್ಟ್ಸ್ ಆಗುವಂಥದ್ದು, ಚಿಕ್ಕ ಚಿಕ್ಕ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ ತಕ್ಷಣ ಸುಸ್ತಾಗುವಂಥದ್ದು, ಕೂತಲ್ಲೇ ಸೋಮಾರಿತನ ಕಾಡುವಂಥದ್ದು, ಈ ರೀತಿಯಾದಂಥ ಸಿಂಪ್ಟಮ್ಸ್ ಫೇಸ್ ಮಾಡ್ತಾ ಇದ್ದಾಗ ಅದನ್ನು PCOD ಅಂತ ಹೇಳ್ಬೋದು. ಅದನ್ನು ದೃಢೀಕರಿಸಲಿಕ್ಕೆ ಸ್ಕ್ಯಾನಿಂಗ್ ಮುಖಾಂತರ ಅದನ್ನು ದೃಢೀಕರಿಸ್ಕೊಳ್ಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ, ಚಿತ್ರದುರ್ಗದಿಂದ ಶಿಲ್ಪಾ ಕರೆ ಮಾಡಿದ್ದಾರೆ. ನಮಸ್ತೆ ಶಿಲ್ಪಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಡಾಕ್ಟರ್. ಹಲೋ, ನಮಸ್ತೆ ಮಾ, ಹೇಳಿ. ಮೇಡಮ್, ನನಗೆ PCOD ಪ್ರಾಬ್ಲಮ್ ಇದೆ. ಮದುವೆಗೆ 5 ವರ್ಷ ಆಯ್ತು, ಇನ್ನೂ ಮಗು ಆಗಿಲ್ಲ. ನಿಮ್ಮ ವಯಸ್ಸೆಷ್ಟು ಶಿಲ್ಪಾ? ನನ್ನ ವಯಸ್ಸು ಬಂದು ಈಗ 22. ಓಕೆ, ಒಂದ್ಸರಿ ಕೂಡ ನೀವು ಕನ್ಸೀವ್ ಆಗಿಲ್ವಾ? ಇಲ್ಲ, ಒಂದ್ಸಾರಿ ಕನ್ಸೀವ್ ಆಗಿತ್ತು, ಅದು ಅಬಾರ್ಷನ್ ಆಯ್ತು. ಎಷ್ಟನೇ ತಿಂಗಳಿಗೆ ಅಬಾರ್ಷನ್ ಆಗಿತ್ತಮ್ಮ? 1 ತಿಂಗಳು 15 ಡೇಸ್ ಆಗಿತ್ತು, ಅಬಾರ್ಷನ್ ಆಯ್ತು. ಓಕೆ, ಫೈನ್. ಇದಾಗಿ ಎಷ್ಟು ದಿನ ಆಯ್ತು ಅಬಾರ್ಷನ್ ಆಗಿ? ಈಗ 5 ಇಯರ್ಸ್ ಆಯ್ತು ಮೇಡಮ್. ಮದುವೆ ಆದ ತಕ್ಷಣ ಆಗಿತ್ತು ಆ ಥರ, ಮತ್ತೇನಾಗಿಲ್ಲ ತಿರ್ಗಾ. ಓಕೆ, ಸೊ ನೀವು ನಿಮ್ಮ ಹಸ್ಬೆಂಡು ಹತ್ತಿರದ ಬ್ಲಡ್ ರಿಲೇಷನಲ್ಲಿ ಮದುವೆ ಆಗಿದ್ದೀರಮ್ಮ? ಇಲ್ಲ ಮೇಡಮ್, ದೂರನೇ. ಓಕೆ, ಸ್ಕ್ಯಾನಿಂಗ್ ಅಲ್ಲಿ PCOD ಅಂತ ಕನ್ಫರ್ಮ್ ಆಗಿದೆಯಾ? ಕನ್ಫರ್ಮ್ ಆಗಿದೆ ಮೇಡಮ್. ಲ್ಯಾಪ್ರಾಸ್ಕೋಪಿ ಮಾಡ್ಬೇಕಂತ ಈಗ ಡಾಕ್ಟರ್ ಹೇಳಿದ್ದಾರೆ ನೆಕ್ಸ್ಟ್ ಮಂತ್. ನೀವೇನಾದ್ರೂ ತೂಕ ತುಂಬಾ ಹೆಚ್ಚಿಗೆ ಇದ್ದೀರಾ? ಮೇಡಮ್ 80 kg ಇದ್ದೀನಿ. ನೋಡಿ ಮೇಡಮ್, ನಾನು ಆಗಲೇ ಹೇಳಿದಾಗೆ PCOD ಮುಖ್ಯವಾದಂತಹ ಸಿಂಪ್ಟಮ್ ಅಂದರೆ ವೆಯ್ಟ್ ಗೇನ್. ಏನಾಗುತ್ತೆ ಅಂದರೆ ಪೇಷಂಟ್ಸು ಎಲ್ಲವನ್ನು ಡಾಕ್ಟರ್ಸ್ ಮೇಲೆ ಬಿಡೋದಕ್ಕಿಂತ, ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ, ನೀವು ಏನೇನು ಪದ್ಧತಿಗಳನ್ನು ಫಾಲೋ ಮಾಡಿದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅದನ್ನು ಫಾಲೋ ಮಾಡಿ. ಸೊ ಫಸ್ಟ್ ಮೇಯ್ನ್ ಆಗಿ ನೀವು ಮಿನಿಮಮ್ 1 to 1.5 hours ವರ್ಕೌಟ್ ಮಾಡಬೇಕು. ಈ ಒಂದು PCOD ಕಂಟ್ರೋಲ್ ಬರಬೇಕು ಅಂದರೆ, ವೆಯ್ಟ್ ಲಾಸ್ಗೆ ಮತ್ತು PCOD ಕಂಟ್ರೋಲ್ ಬರೋದಕ್ಕೆ ನೀವು ವರ್ಕೌಟ್ಸ್ ಮಾಡಬೇಕು. ಯಾವ ರೀತಿ ವರ್ಕೌಟ್ಸ್ ಮಾಡಬೇಕು ಅಂತಂದರೆ, ನಿಮ್ಮ ಬಾಡಿಯಿಂದ ಎಷ್ಟು ಸ್ವೆಟ್ ಹೊರಗಡೆ ಬರುತ್ತೋ ಅಷ್ಟು ನಿಮ್ಮ ಬಾಡಿ ಒಳಗಡೆ ಇರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಮತ್ತು ನಿಮ್ಮ ಬಾಡಿಯಲ್ಲಿ ಓವ್ಯುಲೇಷನ್ ಪ್ರಾಸೆಸ್ ಕರೆಕ್ಟಾಗಿ ಆಗುತ್ತೆ. ಅಫ್ಕೋರ್ಸ್ ಓವ್ಯುಲೇಷನ್ ಕರೆಕ್ಟಾಗಿ ಆಗಲಿಲ್ಲ ಅಂದರೂ ಕೂಡ ಅದು ಬಂಜೆತನಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ನೀವು ಈ ರೀತಿಯಾದಂತಹ ಒಂದು ನಿಯಮಿತವಾದಂತಹ ಎಕ್ಸಸೈಸ್ ಎವ್ರಿ ಡೇ ಮಿನಿಮಮ್ 1 to 1.5 hours ಎಕ್ಸಸೈಸ್ ಮಾಡಿ 80 kgs ಇರೋದನ್ನ 25 to 30 kgs ನೀವು ರೆಡ್ಯೂಸ್ ಮಾಡ್ಕೊಳ್ಬೇಕು. ಮೆಡಿಸಿನ್ಸ್ ಕೂಡ ಇದೆ ವೆಯ್ಟ್ ಲಾಸ್ ಮಾಡಲಿಕ್ಕೆ, ಬಟ್ ನಮ್ಮ ಮೆಡಿಸಿನ್ಸ್ ಜೊತೆಗೆ ನಿಮ್ಮ ಒಂದು ಕೋಆಪರೇಷನ್ ತುಂಬ ಇಂಪಾರ್ಟೆಂಟು. ಇದ್ರ ಜೊತೆಗೆ ಆಹಾರ ಪದ್ಧತಿ ಯಾವ ಥರ ಫಾಲೋ ಮಾಡಬೇಕು ಅಂತ ಡಯಟ್ ಚಾರ್ಟ್ ಕೊಡ್ತೀವಿ. ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ನ ಕನ್ಸಲ್ಟ್ ಮಾಡಿ. ಧನ್ಯವಾದ ಶಿಲ್ಪಾ ಕರೆ ಮಾಡೋದಕ್ಕಾಗಿ. ಇವತ್ತಿನ ಸಂಚಿಕೆಯಲ್ಲಿ PCOD ಮತ್ತು ಫೈಬ್ರಾಯ್ಡ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರತಕ್ಕಂಥ ಡಾಕ್ಟರ್ ಲೀನಾ ಅವರು ನಮ್ಮೊಂದಿಗಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆಗಲೇ PCOD ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಈಗ ತುಂಬ ಜನ ಅನೇಕ ರೀತಿಯ ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡಿರ್ತಾರೆ. ಅಂದರೆ ಲೈಫ್ ಟೈಮ್ ತಗೊಳ್ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ವೇ ಇಲ್ವಾ ಅನ್ನುವಂಥ ಗೋಜು ಕೂಡ ಬಿದ್ದಿರ್ತಾರೆ. ಸೊ ಹೋಮಿಯೋಪತಿಗೆ ನಾವು ಶಿಫ್ಟ್ ಆಗ್ತೀವಿ ಅಂತಂದರೆ ಹೇಗಿರುತ್ತೆ ಇದರಲ್ಲಿ ಚಿಕಿತ್ಸೆ? ಈಗ ನೀವಾಗಲೇ ತುಂಬ ವರ್ಷಗಳಿಂದ PCOD ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದೀರಾ ಅಂತಂದರೆ, ನಿಮಗೆ ಈ ಕಾಯಿಲೆ ಯಾವ ಸ್ಟೇಜ್ನಲ್ಲಿದೆ ಅನ್ನೋದು ನಾವು ಫಸ್ಟ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಬಿಗಿನಿಂಗ್ ಸ್ಟೇಜ್ನಲ್ಲಿದ್ದರೆ ನಾನು ಹೇಳಿದಂತಹ ಎಲ್ಲ ಸಿಂಪ್ಟಮ್ಸು ಪೇಷಂಟ್ಸ್ನಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಅನಿವಾರ್ಯತೆ ಏನೂ ಇರೋದಿಲ್ಲ. ಇಟ್ ಈಸ್ ನಾಟ್ ನೆಸೆಸರಿ ದಟ್ ಎವ್ರಿಬಡಿ ಹ್ಯಾಸ್ ಟು ಹ್ಯಾವ್ ಪಿಂಪಲ್ಸ್, ಹೇರ್ ಫಾಲ್, ಹರ್ಸುಟಿಸಮ್ ಎಲ್ರಿಗೂ ಇರೋದಿಲ್ಲ. ಈವನ್ ವೆಯ್ಟ್ ಗೇನ್ ಕೂಡ ಇರೋದಿಲ್ಲ. ಆ್ಯಂಡ್ PCOD ಇದ್ದವರೆಲ್ಲರೂ ಕೂಡ ಮುಂದೆ ಇನ್ಫರ್ಟಿಲಿಟಿಗೆ ತುತ್ತಾಗ್ತಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ. ದೇರ್ ಆರ್ ಮೆನಿ ಪೇಷಂಟ್ಸ್ ಹೂ ಹ್ಯಾವ್ PCOD ಆ್ಯಂಡ್ ದೇ ಹ್ಯಾವ್ ಗಿವನ್ ಬರ್ತ್ ಟು ಅ ನಾರ್ಮಲ್ ಚೈಲ್ಡ್. ಅಂದರೆ ಈ ಒಂದು ಕಾಯಿಲೆ ಇಟ್ಕೊಂಡು ಕೂಡ ಹೆಲ್ದಿ ಆಗಿರುವಂಥ ಮಗುಗೆ ಜನ್ಮ ಕೊಟ್ಟಿದ್ದಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಜ್ ಆಫ್ ದ ಡಿಸೀಸ್. ಇದರ ಜೊತೆಗೆ ಆಹಾರ ಪದ್ಧತಿ ಮತ್ತು ಲೈಫ್ ಸ್ಟೈಲ್, ಅಂದರೆ ನಿಯಮಿತವಾದಂತಹ ಆಹಾರ ಮತ್ತು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡುವಂಥದ್ದು, ಆಯಿಲಿ ಫುಡ್ ಅವಾಯ್ಡ್ ಮಾಡುವಂಥದ್ದು, ಆದಷ್ಟು ವೆಜಿಟೇರಿಯನ್ ಫುಡ್ನ ತಗೊಳ್ಳುವಂಥದ್ದು,
ನಾನ್ ವೆಜ್ನ ಅವಾಯ್ಡ್ ಮಾಡುವಂಥದ್ದು, ಪ್ರತಿನಿತ್ಯ ನೀವು ಎಷ್ಟು ಸ್ಟೆಪ್ಸ್ ಓಡಾಡ್ತೀರಾ, ಅಂದರೆ ವಾಕಿಂಗ್ ಎಷ್ಟು ಮಾಡ್ತೀರಾ. ಕೆಲವ್ರು ಹೇಳ್ತಾರೆ ವಾಕಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ನೀವು ಓಡಾಟ ಎಷ್ಟಿರುತ್ತೆ, ಅಂದರೆ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದಲ್ಲ. ಈಗ ನೋಡಿ, ಈಗ ಮನೆ ಕಟ್ಟುವಂಥವ್ರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅವ್ರು ಯಾವುದೇ ತರಹದ ಜಿಮ್ಗೆ ಹೋಗಲ್ಲ ಅಥವಾ ವಾಕಿಂಗ್ ಹೋಗಲ್ಲ. ಬಟ್ ಅವ್ರು ಮಾಡುವಂಥ ಕೆಲಸದಲ್ಲಿ ದಿನನಿತ್ಯದ ರೊಟೀನ್ ಆ್ಯಕ್ಟಿವಿಟೀಸ್ನಲ್ಲೇನೇ ಎಕ್ಸಸೈಸ್ ಹಾಗೂ ವಾಕಿಂಗ್ ಅಳವಡಿತವಾಗಿರುತ್ತೆ. ಸೊ ಹಾಗಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ನ ಲೀಡ್ ಮಾಡುವಂತಹ ವ್ಯಕ್ತಿಗಳು ಸೆಪರೇಟ್ ಆಗಿ 1 hour 2 hours ವಾಕಿಂಗ್ ಮಾಡೋದ್ರಿಂದ ಈ ಡಿಸೀಸ್ನ ಕಂಟ್ರೋಲ್ ತಗೊಳ್ಬೋದು ಅಂತ ಹೇಳ್ಬೋದು. ಹಾಗೆ ಈಗ 35ನೇ ವರ್ಷದ ಸಂಭ್ರಮಾಚರಣೆ ಕೂಡ ಆಚರಿಸ್ತಾ ಇದ್ದೀರಿ. ಸೊ ಏನೆಲ್ಲ ಆಫರ್ಸ್ ಇದೆ ಈ ಬಾರಿ? ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಕ್ಲಿನಿಕ್ಸು ಆಲ್ ಓವರ್ ಸೌತ್ ಇಂಡಿಯಾ 35 years ಆಫ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ನ ಆಚರಣೆಯಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕ್ಲಿನಿಕ್ಕಿಗೆ ಬರುವಂಥ ಪೇಷಂಟ್ಸ್ಗೆ 50% ಡಿಸ್ಕೌಂಟ್ ಅವೈಲೇಬಲ್ ಇರುತ್ತೆ. ಮತ್ತು ಎಲ್ಲ ಥರದ ಪೇಷಂಟ್ಸ್ಗೂ ಕೂಡ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಟ್ರೀಟ್ಮೆಂಟ್ ತೊಗೊಳ್ಳೋರಿಗೆ ಕೂಡ 50% ಡಿಸ್ಕೌಂಟ್ ಹಾಗೂ ಡಯಟ್ ಚಾರ್ಟ್ ಕೂಡ ಪ್ರೊವೈಡ್ ಮಾಡ್ತೀವಿ. ಇದ್ರ ಜೊತೆಗೆ ಒಂದು ಕಾಯಿಲೆ ಅಂತ ಬಂದಿರೋರ್ಗೂ ಕೂಡ ಮಲ್ಟಿಪಲ್ ಡಿಸೀಸಸ್ ಇತ್ತು ಅಂದರೆ, ಈಗ ನೋಡಿ ಟಿ ವಿಯಲ್ಲಿ PCOD ಹಾಗೂ ಫೈಬ್ರಾಯ್ಡ್ ಬಗ್ಗೆ ಮಾತಾಡ್ತಿರ್ತೀವಿ. ಸೊ PCOD ಜೊತೆಗೆ ಥೈರಾಯ್ಡ್ ಇರ್ಬೋದು, ಇದ್ರ ಜೊತೆಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇರ್ಬೋದು, ಹೈಪರ್ ಟೆನ್ಷನ್, ಡಯಾಬಿಟೀಸ್, ಈ ರೀತಿಯಾಗಿ ಹಲವಾರು ಕಾಯಿಲೆಗಳಿದ್ರೂ ಕೂಡ ಅದೆಲ್ಲದಕ್ಕೂ ಸೇರಿಸಿ ಡಿಸ್ಕೌಂಟ್ ಫೆಸಿಲಿಟಿ ಇರುತ್ತೆ. ಸೊ ಇದನ್ನು ನೀವು ಪೇಷಂಟ್ಸ್ ಕ್ಯಾನ್ ಅವೈಲ್ ದಿಸ್ ಫೆಸಿಲಿಟಿ ಆರ್ ದಿಸ್ ಆಫರ್. ಸೊ ಇದ್ರ ಜೊತೆಗೆ ಯಾವುದೇ ತರಹದ ಕಾಯಿಲೆಗಳಾಗಿರ್ಬೋದು, ಅಪಾರ್ಟ್ ಫ್ರಮ್ PCOD, ಕೋಲ್ಡ್ ಇಂದ ಹಿಡಿದು ಕ್ಯಾನ್ಸರ್ವರೆಗೂ ಕೂಡ ಮೆಡಿಸಿನ್ಸ್ನಲ್ಲೇ ಕ್ಲಿಯರ್ ಆಗುವಂತಹ ಸ್ಟೇಜ್ನಲ್ಲಿ ಪೇಷಂಟ್ ಇದ್ದಾರೆ ಅಂದರೆ ವಿದೌಟ್ ಸರ್ಜರಿ ನಾವು ಪೇಷಂಟ್ಸ್ಗೆ ಕ್ಯೂರ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಬೆಂಗಳೂರಿನಿಂದ ಗೀತಾ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ದೀಪಾ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ವಯಸ್ಸೆಷ್ಟು? ನಂದು 35 ರನ್ನಿಂಗು ಮೇಡಮ್. ಓಕೆ. ನನಗೆ 15 ವರ್ಷದಿಂದನೂ ನನಗೆ ಮುತ್ತಿನ ಪ್ರಾಬ್ಲಮ್ ಇದೆ. ಅಂದ್ರೆ ಅವಾಗ ತಿಂಗಳ ಮೇಲೆ 1 ವಾರಕ್ಕೆ ಆಗ್ತಿದ್ದೆ. ಓಕೆ. ಆಮೇಲೆ ಮದುವೆ ಆಯ್ತು, 1.5 ತಿಂಗಳು 2 ತಿಂಗಳು ಆಯ್ತು. ಚೆಕ್ ಮಾಡಿದಕ್ಕೆ ಗುಳ್ಳೆ ಇದೆ ಅಂತ ಹೇಳಿದ್ರು. ನೀರ್ಗುಳ್ಳೆಗಳಿದೆ ಅಂದಿದ್ರಾ? ನೀರಿನ ಗುಳ್ಳೆ ಇದೆ ಅಂತ ಅಂದಿದ್ರು. ಸರಿ, ಆಮೇಲೆ 2 ಅಬೋರ್ಷನ್ ಆಯ್ತು. ಆಮೇಲೆ ತಿರ್ಗಿ ಮಗು ಆಯ್ತು. ತಿರ್ಗಿ ಅಬೋರ್ಷನ್ ಆಯ್ತು, ತಿರ್ಗಿ ಇನ್ನೊಂದು ಮಗು ಆಯ್ತು. ಆಪರೇಷನ್ ಎಲ್ಲ ಆಯ್ತು. ತಿರ್ಗಿ ಅದೇ ನನಗೆ ಹೆವಿ ಬ್ಲೀಡಿಂಗು ಆ ತರ ಎಲ್ಲ ಆಗ್ತಿತ್ತು. ಸೊ ಈಗ ನಿಮ್ಗೆ 2 ಮಕ್ಕಳಿದ್ದಾರೆ ಮತ್ತು ಕೆಲವು ಅಬೋರ್ಷನ್ಸ್ ಆಗಿದೆ, ಮಕ್ಕಳು ಬೇಡದಿರೋ ಹಾಗೆ ಆಪರೇಷನ್ ಆಗಿದೆ. ಆಪರೇಷನ್ ಆಗಿದೆ. ಓಕೆ, ಈಗ ನಿಮ್ಮ ಸಮಸ್ಯೆ ಏನು? ನನ್ ಮಾದೆ ಅಂದ್ರೆ ಹೆವಿ ಬ್ಲೀಡಿಂಗ್ ಆಗುತ್ತೆ. ಹೆವಿ ಬ್ಲೀಡಿಂಗ್ ಆಗ್ತಾ ಇದೆಯಾ? ಹೆವಿ ಬ್ಲೀಡಿಂಗ್ ಆಗುತ್ತೆ. ಡಾಕ್ಟರ್ ಹತ್ರ ಎಲ್ಲ ನೋಡ್ಸಿದಕ್ಕೆ ಅದು ಮಕ್ಕಳಾಗ್ಬಿಟ್ಟಂಗೆ ಆಪರೇಷನ್ ಆದ್ಮೇಲೆ ಸರೋಗುತ್ತೆ ಅಂತ ಹೇಳಿದ್ರು. ಅದು ಆಯ್ತು. ಆಮೇಲೆ ತಿರುಗಿ ನೋಡ್ಸಿದಕ್ಕೆ ಇನ್ನ 1-2-3 ವರ್ಷ ಅದೇ ತರ ಅಂತಂದ್ರು. ಏನು ಪ್ರಾಬ್ಲಮ್ ಇಲ್ಲ, ನೀರಿನ ಗುಳ್ಳೆ ಇದೆ ಅಂತ ಅಷ್ಟೇ ಹೇಳಿದ್ರು. ಓಕೆ. ಬಟ್ ಆದಾಗೆಲ್ಲ ನನ್ಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ ಮೇಡಮ್. ಅದೇ ರೀಸೆಂಟ್ ಆಗಿ ಸ್ಕ್ಯಾನಿಂಗ್ ಮಾಡಿಸಿದಿರಮ್ಮ? ಅಂದ್ರೆ 2 ವರ್ಷ ಆಯ್ತು ಮೇಡಮ್, ಮಾಡಿಸ್ಲಿಲ್ಲ. ಬಟ್ ಈಗ ಮಾಡಿಸ್ಬೇಕೇನೋ ಅಂತ. ನೋಡಿ, ನೀವು ಹೇಳ್ತಾ ಇರೋಂಥ ಕಂಡೀಷನ್ ನೋಡ್ತು ಅಂತಂದ್ರೆ ಇದನ್ನ ನಾವು DUB ಅಥವಾ ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ಫೈಬ್ರಾಯ್ಡ್ಸ್ನಲ್ಲೂ ಕೂಡ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗುವಂಥದ್ದು ಒಂದು ಚಿಹ್ನೆ. ಸೊ ಹಾಗಾಗಿ ಟು ರೂಲ್ ಔಟ್ ವೆದರ್ ಇಟ್ ಇಸ್ DUB ಆರ್ ಫೈಬ್ರಾಯ್ಡ್, ನೀವೊಂದು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಅಲ್ಟ್ರಾಸೋನೋಗ್ರಫಿ ಆಫ್ ಆಬ್ಡಮನ್ ಅಂಡ್ ಪೆಲ್ವಿಸ್ ಅಂದರೆ ಹೊಟ್ಟೆಯ ಭಾಗ ಹಾಗೂ ಕಿಬ್ಬೊಟ್ಟೆಯ ಭಾಗದ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆ ರಿಪೋರ್ಟ್ ಸಿಕ್ಕ ತಕ್ಷಣ ನೀವು ನಿಮ್ಮ ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಹೋಗಿ ರಿಪೋರ್ಟ್ಸ್ನ ಡಾಕ್ಟರ್ಗೆ ತೋರಿಸಿ ಅದರಲ್ಲಿರುವಂತಹ ಸಮಸ್ಯೆಯ ಆಧಾರದ ಮೇಲೆ ನಿಮಗೆ ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಧನ್ಯವಾದ ದೀಪಾ ಕರೆ ಮಾಡಿದ್ದಕ್ಕಾಗಿ. ಚಿಕ್ಕಬಳ್ಳಾಪುರದಿಂದ ಸ್ವಾತಿ ಕರೆ ಮಾಡಿದ್ದಾರೆ. ನಮಸ್ತೆ ಸ್ವಾತಿ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ಸ್ವಾತಿ ಅವರೇ, ನಿಮ್ಮ ವಯಸ್ಸೆಷ್ಟು? ನನಗೆ ವಯಸ್ಸು ಇವಾಗ 23. ಹೇಳಿ, ಏನು ಪ್ರಾಬ್ಲಮ್ ಆಗಿದೆ? ಮ್ಯಾಮ್, ನಾವು ಮದುವೆ ಆಗಿ ಇವಾಗ 3 years ಆಗುತ್ತೆ. ಓಕೆ. 2 years ಇಂದ ನಾವು ಪ್ಲಾನಿಂಗ್ ಅಲ್ಲಿದ್ರಿ. ಓಕೆ. ಈಗ ರೀಸೆಂಟ್ ಆಗಿ ಅಂದ್ರೆ ಬೇಬಿ ಮಾಡ್ಕೋಬೇಕು ಅಂತ ಹೇಳಿದಾಗ ನಮ್ ಸ್ಕ್ಯಾನಿಂಗ್ ಅಲ್ಲಿ PCOD ಅಂತ ಬಂತು. ಓಕೆ. ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರು. PCOD ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು. ಓಕೆ. ಮತ್ತೆ ಅದು ಇಂಜೆಕ್ಷನ್ ಎಗ್ಗೆಲ್ಲ ರಿಲೀಸ್ ಆಗಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟು ತಗೊಂಡೆ. ಓಕೆ. ಮತ್ತೆ ಅದು ಏನು ಪಾಸಿಟಿವ್, ಮತ್ತೆ ಚೆಕ್ ಮಾಡಿದ್ರೆ ಪಾಸಿಟಿವ್ ಏನು ಬಂದಿಲ್ಲ. ಓಕೆ. ಮತ್ತೆ ಅದು ಮತ್ತೆ PCOD ಆಗಿರ್ಬೋದು ಅಂತ ನನ್ಗೆ ಅನಿಸ್ತಿದೆ. ಏನ್ ಮಾಡ್ಬೇಕು ಗೊತ್ತಿಲ್ಲ.
ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ, ಲೈಕ್ ಇರ್ರೆಗ್ಯುಲರ್ ಮೆನ್ಸಸ್, ಹೇರ್ ಫಾಲ್, ವೆಯ್ಟ್ ಗೇನ್? ಇಲ್ಲ ಮ್ಯಾಮ್, ನಾನು ಆ ಥರ ಏನು ಕಾಣಿಸ್ಕೊಂತ ಇಲ್ಲ. ಓಕೆ, ಅದೇ PCOD ಇದೆ ಅಂತ ಬಂದಿತ್ತು, ಮತ್ತೆ PCOD ಆಗಿದ್ಯಾ ಅಂತ ನನಗೆ ಕನ್ಫ್ಯೂಷನ್ ಆಗ್ತದೆ. ಸೊ ರೀಸೆಂಟಾಗಿ ನೀವೇನು ಸ್ಕ್ಯಾನ್ ಮಾಡಿಸಿಲ್ವಾ? ರೀಸೆಂಟ್ ಆಗಿ ಇವತ್ತು ಸ್ಕ್ಯಾನಿಂಗ್ ಹೇಳಿದ್ದಾರೆ. ಓಕೆ, ಒಂದು ಕೆಲಸ ಮಾಡಿ, ಹೇಳಿ ಮ್ಯಾಮ್. ನೀವೊಂದು ಕೆಲಸ ಮಾಡಿ, ಇವತ್ತು ಹೇಗೂ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೇಳಿದಾರಲ್ವಾ, ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಅದರಲ್ಲಿ PCOD ಇದೆ ಅಂದರೆ ಯಾವ ಥರದ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸಪೋಸ್ PCOD ಇಲ್ಲ ಅಂದ್ರೂ ಕೂಡ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂದರೆ ಆ್ಯನೋವ್ಯುಲೇಟರಿ ಸೈಕಲ್ಸ್ ಅಂತ ಹೇಳ್ತೀವಿ, ಅಂದರೆ ಮೊಟ್ಟೆ ಸರಿಯಾಗಿ ರಿಲೀಸ್ ಆಗ್ತಾ ಇಲ್ಲ ಅಂದರೂ ಕೂಡ ಅದು ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಹಾಗಾಗಿ ಫಾಲಿಕ್ಯುಲರ್ ಸ್ಟಡಿ ಆಗಿರ್ಬೋದು ಅಥವಾ ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಿದೆಯಾ ಅಂತ ತಿಳ್ಕೊಳ್ಬೋದು. ಇಂಥ ಹಲವಾರು ಪರೀಕ್ಷೆಗಳಿದೆ. ಬಂಜೆತನದಿಂದ ಸಫರ್ ಆಗ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟ್ ಯು ಆರ್ ಟ್ರೈಯಿಂಗ್ ಸಿನ್ಸ್ 1 year ಆ್ಯಂಡ್ ದೇರ್ ಆರ್ ಚಾನ್ಸಸ್ PCOD ಒಂದ್ಸತಿ ಕ್ಲಿಯರ್ ಆಗಿ ಮತ್ತೆ ರೆಕರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದ್ಸಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ರಿಪೋರ್ಟ್ ಸಿಕ್ಕ ತಕ್ಷಣ ನೀವು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ ರಿಪೋರ್ಟ್ಸ್ ನೋಡಿದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀವಿ. ಓಕೆ, ಧನ್ಯವಾದ ಸ್ವಾತಿ ಕರೆ ಮಾಡೋದಕ್ಕಾಗಿ. ಸೊ ಫೈನಲಿ ವೀಕ್ಷಕರಿಗೆ ಏನು ಹೇಳ್ತೀರಿ? ಈಗ ಸ್ವಾತಿ 23 years ಅವರಾಗಿರ್ಬೋದು ಅಥವಾ ಇನ್ಯಾರೋ 45 yearsನವ್ರು ಆಗಿರ್ಬೋದು. ಸೊ PCOD ಅಥವಾ ಫೈಬ್ರಾಯ್ಡಿಂದ ಸಫರ್ ಆಗ್ತಾ ಇದ್ದೀರಾ ಅಂದರೆ ನಿಮಗೆ ನಿಮ್ಮ ದಿನನಿತ್ಯದ ಆಕ್ಟಿವಿಟೀಸ್ನಲ್ಲಿ ಏನಾದರೂ ಇರ್ರೆಗ್ಯುಲಾರಿಟಿ ಅಥವಾ ಅಬ್ನಾರ್ಮ್ಯಾಲಿಟಿ ಕಂಡು ಬಂದಲ್ಲಿ ಜಸ್ಟ್ ವೇಟ್ ಫಾರ್ 1 or 2 months. ಪ್ರತಿ ತಿಂಗಳು ಇದೇ ಥರ ರಿಪೀಟ್ ಆಗ್ತಾ ಇದೆ, ಮಂತ್ಲಿ ಒನ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ, ಪೀರಿಯಡ್ಸ್ ಕರೆಕ್ಟಾಗಿ 28 to 35 days ಒಳಗಡೆ ಯಾವುದೇ ಥರದ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಆರ್ ಟ್ಯಾಬ್ಲೆಟ್ಸ್ ಇಲ್ಲದೇ ನಿಮಗೆ ನ್ಯಾಚುರಲ್ ಆಗಿ ಬರಬೇಕು. ಅರೌಂಡ್ 4 to 5 days ಬ್ಲೀಡಿಂಗ್ ಆಗಬೇಕು. ಸ್ಕ್ಯಾಂಟಿ ಮೆನ್ಸಸ್ ಆಗಿರ್ಬೋದು ಅಥವಾ ಕಡಿಮೆ ಪ್ರಮಾಣದಲ್ಲಿ ರಕ್ತಸ್ರಾವ ಆಗುವಂಥದ್ದು ಅಥವಾ ಅಧಿಕ ಪ್ರಮಾಣದಲ್ಲಿ ಹೆವಿ ಫ್ಲೋ ಆಗಿರ್ಬೋದು, ಇವೆರಡೂ ಕೂಡ ಪ್ರಾಬ್ಲಮ್ಮೇ. ಒಂದು ದಿನ ಫ್ಲೋ ಆದರೂ ಪ್ರಾಬ್ಲಮ್ಮೇ, ಮೋರ್ ದ್ಯಾನ್ 5 to 10 days ಫ್ಲೋ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಆ ಥರ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾ ಇದ್ದೀರಾ ಅಂದಾಗ ತಕ್ಷಣವೇ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಇನ್ವೆಸ್ಟಿಗೇಷನ್ಸ್ನ ಯಾವ ಥರ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಪ್ರಾಬ್ಲಮ್ನ ಬೇಗ ಡಿಟೆಕ್ಟ್ ಮಾಡ್ಕೊಂಡಷ್ಟು ಇದಕ್ಕೆ ಯಾವುದೇ ಥರದ ಸರ್ಜಿಕಲ್ ಪ್ರೊಸೀಜರ್ಸ್ ಇಲ್ಲದೇ ಹೋಮಿಯೋಪತಿ ಚಿಕಿತ್ಸೆಯಿಂದ ನಿವಾರಣೆ ಮಾಡ್ಕೊಳ್ಬಹುದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ವೆಲ್ಕಮ್. ವೀಕ್ಷಕರೇ, ಡಾಕ್ಟರ್ ಲೀನಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಬ್ರಾಂಚಸ್ಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ ಹಾಗೂ HSR ಲೇನ್ನಲ್ಲಿದೆ. ಹಾಗೆ ಇತರೆ ಬ್ರಾಂಚಸ್ಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿನಲ್ಲಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 9550001133, ಮತ್ತೊಂದು ಸಂಖ್ಯೆ 180010081212. ಇದುವೇ ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.